ಇವತ್ತು ನಡೆದಿರ್ತಕ್ಕಂಥ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಇವತ್ತು ಬಂದಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರ ಏನು ಹೋರಾಟ ಇತ್ತು, ಭ್ರಷ್ಟಾಚಾರವನ್ನು ತಾಂಡವಾಡ್ತಾ ಇತ್ತು, ಇನ್ಫಿಲ್ಟ್ರೇಷನ್ ಅನ್ನು ಬಹಳ ಸಮಸ್ಯೆ ಅಂತ ದೊಡ್ಡಿತ್ತು, ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥದ್ದು ಇರ್ತಿದ್ದಿಲ್ಲ. ಆ ರಾಜ್ಯದ ಜನರು ಇವತ್ತು ಮತದಾನದಲ್ಲಿ ಬಹಳ ದೊಡ್ಡ 92% ಜನ ವೋಟಿಂಗ್ ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 187 ಈಗ ಬಂದಿರತಕ್ಕಂಥ ವರದಿ ಪ್ರಕಾರ 180 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸುವಂತದ್ದಾಗಿದೆ. ಹೀಗಾಗಿ ಇಡೀ ಕರ್ನಾಟಕದ ಜನತೆಯ ಪರವಾಗಿ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಎಲ್ಲ ಜನತೆಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಪಶ್ಚಿಮ ಬಂಗಾಳ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ ನಾವು ನೋಡಿದ್ದೇವೆ, ಮೊನ್ನೆ ಬಂಗಾಳದಲ್ಲಿರ್ತಕ್ಕಂಥ MP ಅವರೊಬ್ರು ಸ್ಟೇಟ್ಮೆಂಟ್ ಮಾಡ್ತಾರೆ, ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಯಾವ ರೀತಿಯಾಗಿದ್ದ ರೂಲ್ಗಳನ್ನು ಮಾಡ್ತಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಮತ್ತು ವಿಶೇಷವಾಗಿ ಇವತ್ತು ಏನಾದರೂ ಗ್ಯಾರಂಟಿ ಅಂತ ಹೇಳಿದ್ರೆ ಅದು ಮೋದಿ ಗ್ಯಾರಂಟಿ ಬಿಟ್ಟು ಇನ್ನು ಯಾವುದೂ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. 5 ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ತಮಿಳುನಾಡಿನಲ್ಲಿ ಕೂಡ ಇವತ್ತು DMK, AIDMK ಮತ್ತು ಭಾರತೀಯ ಜನತಾ ಪಾರ್ಟಿ NDA ಏನು ಒಕ್ಕೂಟ ಇತ್ತು ಅದಿಲ್ಲದೆ ಸರ್ಕಾರ ಇಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಆಗ್ತಾ ಇದೆ. ಪುದುಚೇರಿಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ, ಅಸ್ಸಾಂದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ನಾವು ಸಾಧಿಸಿದ್ದೇವೆ. ಕೇರಳದಲ್ಲಿ 2 ಸೀಟ್ಗಳಲ್ಲಿ ಮುನ್ನಡೆ ಈ ಸದ್ಯ ಇದೆ. ವೋಟ್ ಪರ್ಸೆಂಟೇಜ್ನಲ್ಲಿ ಭಾರಿ ಬಡಾವಣೆ ಇವತ್ತು ನಮಗೆ ಕೇರಳದಲ್ಲಿ ಸಿಗ್ತಕ್ಕಂಥ ಸಂದರ್ಭ ಆಗಿದೆ. ಇವತ್ತು ಏನು 5ರಲ್ಲಿ 3 ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ, 1ರಲ್ಲಿ ಇವತ್ತು ತಮಿಳುನಾಡಿನಲ್ಲಿ ಅತಂತ್ರ ಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ನನಗನ್ಸುತ್ತೆ ಮೇಜರ್ ರೋಲ್ ಅನ್ನ NDA ಸರ್ಕಾರ NDAನೇ ಅಲ್ಲಿ ಮಾಡ್ತೈತೆ ಅನ್ನೋಂಥ ವಿಶ್ವಾಸ ಇದೆ. ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ 2 ಬೈ ಎಲೆಕ್ಷನ್ ನಲ್ಲಿ ಕೂಡ ನಮಗೆ ಹಿನ್ನಡೆ ಆಗಿದೆ. ಅದರ ಬಗ್ಗೆ ಏನಾಗಿದೆ ಅಂತಕ್ಕಂಥ ಚರ್ಚೆ ಆಗುತ್ತೆ. ಆದ್ರೆ ಒಂದು ಸ್ಪಷ್ಟತೆ ಐತಿ, ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಡೀ ಸರ್ಕಾರ ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಮಂತ್ರಿಮಂಡಲದವರು ಬಂದು ಕುಂತು ಯಾವ ರೀತಿಯಾಗಿರ್ತಕ್ಕಂಥ ಚುನಾವಣೆ ಮಾಡಿದ್ದಾರೆ ಅನ್ನೋಂಥದ್ದು ಜಾಗಿರಾಗಿರ್ತಕ್ಕಂಥ ಸಂದರ್ಭ. ಆದರೂ ಕೂಡ ನಾವು ಹಿನ್ನಡೆ ಅನುಭವಿಸಿಕೊಂಡಿದ್ದೇವೆ. ಇದಕ್ಕೆ ಮೂಲ ಅಂದ್ರೆ ಸರ್ಕಾರ ಯಂತ್ರವನ್ನು ದುರುಪಯೋಗಪಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ. ಅದರಲ್ಲಿ ಆಗಿರ್ತಕ್ಕಂಥ ಹಿನ್ನಡೆ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆಯನ್ನು ಕೂಡ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.